ಸಾಂಬ ಜಯ ನಮ ಪಾರ್ವತೀಪತಿ ಶಿವ ಹರ ಹರ. ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜಿ ಕಿ, ನಂದಿ ಬಸವೇಶ್ವರ ಮಹಾರಾಜಿ ಕಿ. ಪ್ರಪ್ರಥಮದಲ್ಲಿ ಶ್ರೀಮದ್ವಿಮಲ ವೀರಶೈವ ಮತಸ್ಥಾಪನಾಚಾರ್ಯ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಪೀಠಾಧೀಶ್ವರರ ಪಾದಾರವಿಂದಗಳನ್ನು ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು 12ನೇ ಶತಮಾನದ ಕಾರಣಿಕ ಪುರುಷ ಸರ್ವರಲ್ಲಿ ಸಮಾನತೆಯನ್ನು ಮೂಡಿಸಿರ್ತಕ್ಕಂಥ ಅಣ್ಣ ಬಸವಣ್ಣನವರನ್ನು, ಅವರ ಸಮಕಾಲೀನ ಎಲ್ಲ ಶಿವಶರಣ ಶರಣೀಯರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಕ್ಷೇತ್ರದ ಅಧಿನಾಯಕ, ನಿಮ್ಮೆಲ್ಲರ ರಕ್ಷಕ, ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕರುಣಿಸ್ತಾ ಇರ್ತಕ್ಕಂಥ ನಂದಿ ಬಸವನ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಣೆಗೈದು, ಈಶ್ವರಲಿಂಗರ ಮಹಂತ ಶಿವಯೋಗಿಗಳ ಪವಿತ್ರವಾಗಿರ್ತಕ್ಕಂಥ ಶಕ್ತಿಗೆ ಭಕ್ತಿಯ ನತಮಸ್ತಕವನ್ನು ಸಮರ್ಪಣೆಗೈದು, ಪುರಾಣದ ಕಥಾನಾಯಕ ಕಲಿಯುಗದ ಕಾಮಧೇನು, ಬೇಡಿದ ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕರುಣಿಸ್ತಾ ಇರ್ತಕ್ಕಂಥ ಸಗರನಾಡಿನ ಪುಣ್ಯಪುರುಷ ಲೀಲಾಮೂರ್ತಿ ಮಹಾದಾಸೋಹಿ ಕಲಬುರಗಿಯ ಮಹಾತ್ಮ ಶರಣ ಬಸವೇಶ್ವರರ ಪುಣ್ಯ ಪುರಾಣಕ್ಕೂ ಕೂಡ ಭಕ್ತಿಯಿಂದ ಹಣೆಮಣೆದು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸುಮಧುರ ಕಂಠದಿಂದ ಸಂಗೀತವನ್ನು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥ ಆತ್ಮೀಯರು, ನಾಡಿನ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಗಾನ ಕೋಗಿಲೆ ಶರೀಫ್ ಗವಾಯಿಗಳವರಲ್ಲಿ, ತಬಲಾ ಸಾಥ್ ನೀಡ್ತಾ ಇರ್ತಕ್ಕಂಥ ನಾಡಿನ ಖ್ಯಾತ ತಬಲಾ ವಾದಕರು ಆತ್ಮೀಯರಾದ ತಬಲಾ ಚತುರ ಖಾದರ್ ಸಾಬ್ರವರಲ್ಲಿ, ಪುರಾಣದ ನಂದೀಶನನ್ನು ಮೊದಲುಗೊಂಡು ಇಂದು ವಿಶೇಷವಾಗಿ ನಡೆದಿರ್ತಕ್ಕಂಥ ಸಾಂಕೇತಿಕ ಮದುವೆಯ ಪ್ರಸಂಗದಲ್ಲಿ ಆಗಮಿಸಿರ್ತಕ್ಕಂಥ ಜುಮ್ನಾಳ್ ಗ್ರಾಮದ, ಬಾಬಾನಗರ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಆತ್ಮೀಯ ಶರಣ ಬಂಧುಗಳೇ, ತಾಯಂದಿರರೇ, ಮುದ್ದು ಮಕ್ಕಳೇ, ವಿಶೇಷವಾಗಿ ಗಂಡು ಹೆಣ್ಣಿನ ಸಾರಥ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಬೀಗರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಹುದುಗಿರುವ ಪರಮಾತ್ಮನ ಚಿಜ್ಯೋತಿಗೆ ಅನಂತ ಶರಣು ಸಮರ್ಪಣೆಗಳು. ಮಾಷಾಳದ ಬಾವಿ ಶಾಂತಲಿಂಗಪ್ಪನ ಮಗಳು ಮಾದೇವಿ ಎನ್ನುವಂಥ ಕನ್ಯೆಯನ್ನು ಅರಳಗುಂಡಿಗೆಯ ಆದಯ್ಯ ಮಡಿಯಮ್ಮನವರ ಸುಪುತ್ರನ ಜೊತೆ ಮದುವೆ ನಿಶ್ಚಯ ಆಗ್ಯದ. ಇವತ್ತು ಮದುವೆ ಕಾರ್ಯಕ್ರಮ. ಇದರ ಜೊತೆಗೆ ಶರಣಬಸಪ್ಪನ ತಮ್ಮನಾಗಿರ್ತಕ್ಕಂಥ ದೊಡ್ಡಪ್ಪನ ಮದುವೆಯೂ ಕೂಡ ನಡೀತಾ ಇರ್ತದೆ. ಭಾಳ ವೈಭವದಿಂದ ಈ ಮದುವೆ ಕಾರ್ಯಕ್ರಮ ಅಲ್ಲಿ ಅರಳಗುಂಡಿಗೆ ಒಳಗೆ ಹಮ್ಮಿಕೊಂಡ್ರು ಅಂತ ತಿಳ್ಕೊಂಡು ಪುರಾಣದೊಳಗೆ ಕವಿಗಳು ಹೇಳ್ತಾರೆ. ಅಲ್ಲಿ ಹೆಂಗಿತ್ತೋ ಏನೋ ನಾವಂತೂ ನೋಡಿಲ್ಲ 200-300 ವರ್ಷದ ಹಿಂದೆ. ಇಲ್ಲಿ ವೈಭವದ ಮದುವೆ, ಪುರಾಣದೊಳಗೆ ಕವಿಗಳು ಹೇಳಿರ್ತಕ್ಕಂಥಲ್ಲೂ ಕೂಡ ವೈಭವದ ಮದುವೆ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತದೆ. ಈಗಾಗಲೇ ನಮ್ಮ ಮೃತ್ಯುಂಜಯ ಸ್ವಾಮಿಗಳು ಎಲ್ಲ ತಯಾರಿ ಮಾಡಕತ್ತಾರೆ. ಪಂಚಕಳಸ, ಗಂಗಾ ಗಣಪತಿ ಎಲ್ಲ ವೈಭವದ ಶಾಸ್ತ್ರೋಕ್ತ ಪೂಜೆಯನ್ನು ಅಲ್ಲಿ ನಡೆಸಿಕೊಡ್ತಾ ಇರ್ತಾರೆ. ಬೀಗರು, ಗಂಡಿನವರು, ಹೆಣ್ಣಿನವರು ಎಲ್ಲ ಬಂದಾರೆ. ನೀವು ಯಾರು ನೀವು? ನೀವು ಗಂಡಿನವ್ರ? ನೀವು ಅಲ್ಲಿ ಕೂತ್ರೆ ಹಂಗೆ ಕೆಳಗೆ ಬರ್ರಿ, ಮಂದಿ ಉಂಡಾರ ಇಲ್ಲ, ತಿಂದಾರ ಇಲ್ಲ, ನಾಷ್ಟ ಮಾಡ್ಯಾರಿಲ್ಲ, ನೋಡ್ರಿ ಒಂದಿಟ್ಟು. ಗಂಡಿನವ್ರು ಅಂತೇಳಿ ಹಿಂಗೆ ಕೂತ್ರೆ ಹೆಂಗೆ ನೀವು? ಅದ್ಭುತವಾದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಸಾಕ್ಷೀಭೂತರಾಗ್ತಾ ಇದ್ದೀರಿ. ಮದುವೆ ಸ್ವರ್ಗದಲ್ಲಿ ನಿಶ್ಚಯವಾಗಿರ್ತದಂತ ತಿಳ್ಕೊಂಡು ಹೇಳ್ತಾರೆ. ಮದುವೆ ಅಂತ ತಿಳ್ಕೊಂಡ್ರೆ ಏನು ಅಂತ ಕೇಳಿದ್ರೆ, ಭಗವಂತನೇ ನಿಶ್ಚಯ ಮಾಡಿರ್ತಾನೆ ಮೊದಲೇ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ತಿಳ್ಕೊಂಡು ಹೇಳ್ತಾರೆ.
ಎಲ್ಲಿ ಋಣ ಅದ ಆ ಊರಾಗಂದ ದನ ಕರು, ಎಲ್ಲಿ ಋಣ ಅದ ಅಲ್ಲೇ ನಾವು ಮನೆ ಕಟ್ತೀವಿ, ಎಲ್ಲಿ ಋಣ ಅದ ಅಲ್ಲಿದೆ ನಮಗೆ ಹೆಂಡತಿ ಸಿಗ್ತಾಳೆ, ನಮಗೆ ಗಂಡ ಸಿಗ್ತಾರೆ. ಅದಕ್ಕಂತಾರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ತಿಳ್ಕೊಂಡು, ಹಂಗೆ ಶರಣ ಬಸವನಿಗೂ ಮಾಧಮ್ಮನವನಿಗೂ ಋಣಾನುಬಂಧ ಕೂಡಿ ಬಂದಿತ್ತು. ಮದುವೆ ಮರುಳಸಿದ್ದ ಶಿವಾಚಾರ್ಯಪ್ಪಂಗಳ ದಿವ್ಯ ಸನ್ನಿಧಾನದೊಳಗೆ ಕನ್ಯಾ ನಿಶ್ಚಯ ಆಗ್ಯದೆ. ಮದುವೆನೂ ಕೂಡ ಅವರ ಸನ್ನಿಧಾನದೊಳಗೆ ಮದುವೆ ನಡೀತಾ ಇರ್ತದೆ. ಇಡೀ ಊರಿಗೆ ಊರು ಅರಳಗುಂಡಗಿ ಮತ್ತು ಮಾಶಾಳ ಗ್ರಾಮದ ಸರ್ವ ಜನತೆ ಎಲ್ಲರೂ ಸೇರಿ ವೈಭವದ ಶರಣನ ಮದುವೆಯನ್ನು ಕಣ್ತುಂಬಿಕೊಳ್ಬೇಕು. ಶರಣ ಬಸಪ್ಪನ ಮದುವೆ ಒಳಗೆ ಏನಾದರೂ ಒಂದು ಚೂರು ಸೇವೆಯನ್ನು ಮಾಡಿ ನಾವು ನಮ್ಮ ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಎಲ್ಲರೂ ಕೂಡ ನನ್ನ ಪಾಲಿಗೆ ಏನು ಕೆಲಸ ಸಿಗ್ತದೆ, ನನ್ನ ಪಾಲಿಗೆ ಏನು ಕೆಲಸ ಸಿಗ್ತದೆ ಅಂತ ತಿಳ್ಕೊಂಡು ಕೆಲಸ ಹುಡುಕಾಡ್ತಿದ್ರು. ಅವರು ಅಲ್ಲೇನು ಹುಡುಕಾಡ್ತಿದ್ರು? ಕೆಲಸ ಹುಡುಕಾಡ್ತಿದ್ರು. ಊಟ ಹುಡುಕಾಡ್ತಿರ್ಲಿಲ್ಲ, ನಾಷ್ಟ ಹುಡುಕಾಡ್ತಿರ್ಲಿಲ್ಲ. ಅದು ಭಾವ, ಅದು ಭಕ್ತಿ. ಅದು ಹೆಂಗಂದ್ರೆ ಏನಾದರೂ ಒಂಚೂರು ನಮಗೆ ಕೆಲಸ ಮಾಡೋಕ್ಕೆ ಸಿಕ್ತು ಅಂತಂದರೆ ನಾವು ಕೂಡ ಶರಣನ ಕೃಪೆಗೆ ಪಾತ್ರರಾಗ್ತೀವಲ್ಲಪ್ಪ ಅನ್ನುವಂಥ ಭಾವ ಅಲ್ಲಿತ್ತು. ಎಲ್ಲರೂ ಸೇರ್ಯಾರ, ಗಂಡಿನವರು ಬಂದಾರೆ, ಹೆಣ್ಣಿನವರು ಬಂದಾರೆ. ಶಾಸ್ತ್ರೋಕ್ತವಾಗಿ ಈಗ ಮದುವೆ ಕಾರ್ಯಕ್ರಮ ನಡೀತಾ ಇರ್ತದೆ. ಯಾಕಂದರೆ ನಾಯೇನು ಪುರಾಣ ಭಾಳ ಹೇಳೋದಿಲ್ಲ. ಇವತ್ತು ಮದುವೆ ಆದ ಬಳಿಕ ಪುರಾಣ ಮುಂದುವರಿತಾ ಇರ್ತದೆ. ಮೊಟ್ಟ ಮೊದಲನೇದಾಗಿ ಎದುರುಗೊಳ್ತಕ್ಕಂಥ ಎದುರುಗೊಳ್ಳುವ ಕಾರ್ಯ ಭಾಳ ಮಂದಿ ಬರಿಬೇಡ್ರಿ. ಒಂದು ಇಬ್ಬರು ಗಂಡಿನವರು, ಇಬ್ಬರು ಹೆಣ್ಣಿನವರು ಇಲ್ಲ ಮುಂದೆ ಬಂದು ಎದುರುಗೊಳ್ತಕ್ಕಂಥ ಒಂದು ಕಾರ್ಯವನ್ನು ನಡೆಸಿಕೊಡ್ರಿ. ಅದಾದ ನಂತರ ಅರಿಶಿಣ ಹಚ್ಚುವ ಕಾರ್ಯ, ಎಣ್ಣೆ ಇಡ್ತಕ್ಕಂಥ ಕಾರ್ಯ, ಅದೆಲ್ಲ ಅದೆಲ್ಲ ಸಜ್ಜು ಮಾಡ್ಕೊಡ್ರಿ. ಇಲ್ಲ ಎಣ್ಣೆ ಅರಿಶಿಣ ಅದೆಲ್ಲ ಸಜ್ಜು ಮಾಡ್ಕೊಂಡ್ರಿ? ಇಲ್ಲ ಮಾಡಿರಿ. ಹಾಂ ತೋರಿ, ಅವೆಲ್ಲ ತೋರಿ. ಒಳಗೆ ಗಂಡಿನವರು ಒಂದಿಬ್ಬರು ಗಣಮಕ್ಕಳು, ಹೆಣ್ಣಿನವರು ಒಂದಿಬ್ಬರು ಗಣಮಕ್ಕಳು ಮ್ಯಾಲೆ ಬರೀಲಿ. ಬರೀ ಕಕ್ಕ ನಿಮ್ಮ ಕಡೆ ಒಂದಿಬ್ಬರು ಯಾರಿಗೆ ಕಳಿಸ್ರಿ. ಇಬ್ಬರು ಆ ಕಡೆ ಒಂದಿಬ್ಬರು, ಈ ಕಡೆ ಒಂದಿಬ್ಬರು ಬರೀ ಗಣಮಕ್ಕಳು ಎದುರುಗೊಳ್ಳೋದು ಮಾಡ್ರಿ. ಒಂದಿಬ್ಬರು ಹೆಣ್ಮಕ್ಳು, ಗಣಮಕ್ಳದ್ದು ಮುಗಿದ ನಂತರ ಹೆಣ್ಮಕ್ಳು. ಅಷ್ಟೇ ಕುಳ್ಳಿ ಸಾಕು. ಸಕ್ಕರೆ ಕುಂಕುಮ ಕೊಡ್ರಿ ಅವರಿಗೆ, ಸಕ್ಕರೆ ಕುಂಕುಮ ನಡಬಾರ್ದು ಕೊಡ್ರಿ ಅವರಿಗೆ. ಕೆಲವಷ್ಟು ವಿಷಯಗಳನ್ನು ಈ ಮದುವೆ ಬಗ್ಗೆ ಮೃತ್ಯುಂಜಯ ನಿಮ್ಮದೆಲ್ಲ ಮುಗಿದಿತ್ತಂದ್ರೆ ಕೆಳಗೆ ಕುಂದಿರೋ ಪಂಚ ಕಳಸ ಎಲ್ಲರಿಗೂ ಕಾಣಬೇಕು. ಅದರ ಬಗ್ಗೆ ಹೇಳ್ತೀನಿ. ಈಗ ಕೆಲವಷ್ಟು ವಿಷಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ಈ ಪ್ರಸಂಗದೊಳಗೆ ಏನು ಲಿಂಗದಕ್ಕೆ ತೊಗೊಂಬಂದಿರಿ? ಹಳ್ಯಾಗ ಹಾಕಲ್ಕ? ಹಾಂ ಹಾಕ್ರಿ ಕೊಳ್ಳಾಗ ಹಾಕ್ರಿ. ಬಂಗಾರ ಚೈನಾ ಪೈನಾ ಯಾರ್ಯಾರು ತಂದಿರಿ ಕೊಡ್ರಿ. ಈ ಮದುವೆ ಪ್ರಸಂಗದೊಳಗೆ ಕೆಲವಷ್ಟು ವಿಷಯಗಳನ್ನು ನೀವೆಲ್ಲ ತಿಳ್ಕೋಬೇಕಾಗ್ಯದ. ಎಲ್ಲರೂ ಮದುವೆ ಆಗ್ತಾರನ್ನ, ಎಲ್ಲರೂ ಕೂಡ ಮದುವೆ ಮಾಡ್ಕೋತಾ ಹೊಂಟೀವಿ. ಕೆಲವೊಂದು ವಿಚಾರಗಳನ್ನು ತಿಳ್ಕೋಬೇಕಾಗ್ಯದ. ಅವೇನೇನು ವಿಚಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಮದುವೆಯ ಪ್ರಸಂಗದೊಳಗೆ ಅಲ್ಲಿ ಮುಂದೆ 5 ಕಲಸಗಳನ್ನು ಹೂಡ್ಯಾರ. ಪಂಚಕಲಸ
ಆ ಪಂಚಕಲಸಗಳು ಅವು ಯಾಕೆ, ಅವಕ್ಕೆ 5 ಬಣ್ಣ ಯಾಕೆ ಅದಾವು? ಆ ಪಂಚಕಲಸ ಎಲ್ಲರೂ ಲಿಂಗಾಯತರು ವೀರಶೈವರ ಮನೆ ಒಳಗೆ ಏನೇ ಕಾರ್ಯಕ್ರಮ ಮಾಡಲಿ, ಮನಿ ಶಾಂತಿ ಮಾಡಲಿ, ರುದ್ರಾಭಿಷೇಕ ಪೂಜಾ ಮಾಡಲಿ, ಬೇರೆ ಬೇರೆ ಏನೇ ಮಾಡಲಿ, ಮದುವೆ ಮಾಡಲಿ, ಆ ಪಂಚಕಲಸಗಳನ್ನು ಸ್ಥಾಪನೆ ಮಾಡಿ ಪೂಜಾ ಮಾಡಿನೇ ಮುಂದೆ ಬರ್ತಾರೆ. ಆ ಪಂಚಕಲಸಗಳು, ಆ ಪಂಚಕಲಸಕ್ಕಿರ್ತಕ್ಕಂಥ 5 ಬಣ್ಣಗಳು ಏನು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗ್ಯದ, ತಿಳ್ಕೋಬೇಕಾಗ್ಯದ. ನಮ್ಮ ವೀರಶೈವ ಧರ್ಮಗುರುಗಳು 5 ಜನ. ಪಂಚಪೀಠಗಳು ನಮ್ಮ ವೀರಶೈವ ಧರ್ಮಕ್ಕೆ ಪಂಚಪೀಠಗಳು. ಆ ಪಂಚಪೀಠಗಳಿಗೆ ಪಂಚ ಜಗದ್ಗುರುಗಳದಾರೆ. ಆ ಪಂಚ ಜಗದ್ಗುರುಗಳು ನಮ್ಮಿಂದ 1000 ಕಿಲೋಮೀಟ್ರ್ ದೂರ ಅದಾರ. ಅವರು ನಮ್ಮಿಂದ 1000-2000 ಕಿಲೋಮೀಟ್ರ್ ಅಷ್ಟು ದೂರ ಅದಾರವರು. ಧರ್ಮಗುರುಗಳನ್ನು ಮನೆಗೆ ಕರೆಸಬೇಕಾಗಿದ್ದು ವಾಡಿಕೆ ಪದ್ಧತಿ. ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಧರ್ಮಗುರುಗಳನ್ನು ನಾವು ಕರೆಸಬೇಕು ಅಂದ್ರೆ ನಮಗೂ ಶಕ್ತಿ ಇರೋದಿಲ್ಲ, ಬರಬೇಕು ಅಂದ್ರೆ ಅವರಿಗೆ ಸಮಯಾವಕಾಶ ಇರೋದಿಲ್ಲ. ಅದಕ್ಕೆ 5 ಜನ ಜಗದ್ಗುರುಗಳು ಕೂಡಿ ಸಮಾಜಕ್ಕೆ ಏನು ಆದೇಶ ಮಾಡಿದ್ರು, ಏನು ಅಪ್ಪಣೆ ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ, ನಿಮ್ಮ ಮನೆ ಒಳಗೆ ಏನೋ ಒಂದು ಶುಭ ಕಾರ್ಯ ಮಾಡಿರಿ, ಆ ಶುಭ ಕಾರ್ಯದೊಳಗೆ ಪಂಚಕಲಸಗಳನ್ನು ಸ್ಥಾಪನೆ ಮಾಡಿ ಅವುಗಳನ್ನು ಪೂಜಾ ಮಾಡಿ ಬಿಟ್ಟರೆ ಸಾಕು, ಅವುಗಳ ಮುಖೇನ ನಾವು ನಿಮಗೆ ಆಶೀರ್ವಾದ ಮಾಡ್ತೀವಿ ಅಂತ ತಿಳ್ಕೊಂಡು ಜಗದ್ಗುರು ಪಂಚಪೀಠಾಧೀಶ್ವರರು ಆಶೀರ್ವಾದ ಮಾಡಿದ್ದಕ್ಕೆ ಆ ಪಂಚಕಲಸಗಳನ್ನು ಹೂಡ್ತಾ ಇರ್ತೀವಿ. ವೀರಶೈವ ಧರ್ಮ ಗುರುಗಳು ಪಂಚಪೀಠದ ಜಗದ್ಗುರುಗಳಾದರೆ ಆ ಪಂಚಕಲಸಗಳನ್ನು ಸ್ಥಾಪನೆ ಮಾಡಿ, ಆಹ್ವಾನ ಮಾಡಿ, ಸ್ಥಾಪನೆ ಮಾಡಿ, ಪೂಜಾ ಮಾಡಿ ಅವರ ಆಶೀರ್ವಾದ ನಮಗಿರಲಿ ಅಂತ ಕೇಳ್ಕೊಳ್ಳೋಕೆ ಪಂಚ ಕಲಸ ಹೂಡೋದಲ್ಲಿ. ಪಂಚಕಲಸಕ್ಕೆ ಒಂದೊಂದು ಬಣ್ಣವ, 5 ಬಣ್ಣವು ಪಂಚಕಲಸಕ್ಕೆ. ಆ 5 ಬಣ್ಣಕ್ಕೆ ನಿಮ್ಮ ಹೆಣ್ಮಕ್ಕಳಿಗೆ ಮದುವೆ ಆಗುವ ಪ್ರಸಂಗದೊಳಗೆ, ಮದುವೆ ಆದ ಬಳಿಕ ಗಂಡನಿಂದ ನಿಮಗೇನು ಸಿಗ್ತದೆ? ಮದುವೆ ಆಗ್ತಕ್ಕಂಥ ಪ್ರಸಂಗದೊಳಗೆ ಏನು ಸಿಗ್ತಾವ ತಂಗಿ? ಮಾಂಗಲ್ಯ ಬಗ್ಗೆ ನೋಡಿ, ಎಲ್ಲ ಸಣ್ಣ ಸಣ್ಣವ್ರು ಹೇಳಕತ್ತಿರಲಿ, ಹುಡುಗರು ಮುಂದೆ ಕೂತವರು. ಮಾಂಗಲ್ಯ, ಬಳಿ, ಕಾಲುಂಗ್ರ, ಮೂಗುಬಟ್ಟ ಮತ್ತು ಅರಿಶಿಣ ಕುಂಕುಮ, ಇವು 5 ಮದುವೆ ಆದವರಿಗೆ ಸಿಗ್ತಾವಂತ ತಿಳ್ಕೊಂಡು ಮುತ್ತೈದೆ ಅಂತ ಕರೀತಾರೆ. 5 ಮುತ್ತುಗಳನ್ನು ಯಾರ ಗಂಡನಿಂದ ಬಳವಳಿಯಾಗಿ ಪಡ್ಕೊಂಡಿದ್ದಾರೋ ಅವರಿಗೆ ಮುತ್ತೈದೆಯರು. ಈಗ ಮುತ್ತೈದೆ ತನಕ ಹೇಳ್ತೀರಿ ನೀವು, ಸಣ್ಣ ಮಕ್ಕಳಿಗೆ ಹೇಳಿದ್ರೆ ಬಾಲ ಮುತ್ತೈದೆಯರು ಅಂತೀರಿ, ದೊಡ್ಡವ್ರಿಗೆ ಹೇಳಿದ್ರೆ ಮುತ್ತೈದೆ ಅಂದರೆ ಏನು ಅಂತ ತಿಳ್ಕೊಂಡು ಕೇಳಿದ್ರೆ 5 ಮುತ್ತುಗಳದಾವ. ಆ 5 ಮುತ್ತುಗಳಿಗೆ 5 ಬಣ್ಣಗಳದಾವ. 5 ಮುತ್ತುಗಳಿಗೆ 5 ಬಣ್ಣಗಳದಾವ. ಆ 5 ಬಣ್ಣಕ್ಕೂ ಪಂಚಪೀಠದ 5 ಬಣ್ಣಕ್ಕೂ ಏಕಸಾಮ್ಯತೆ ಅದ. ಅವು ಯಾವು, ಏನು, ಹೆಂಗೆ ಅದಾವನ್ನೋದು ಒಂದು ಹಾಡಿನ ಮುಖಾಂತರ ನೀವೆಲ್ಲರೂ ಕೂಡ ಕೇಳ್ರಿ. 5 ಎಂದರೆ ಪಂಚಾಚಾರ್ಯರ ಪೀಠ ನೋಡಮ್ಮ, 5 ಕೂಡಿದರೆ ಹೆಣ್ಣು ಮಕ್ಕಳಿಗೆ ಮುತ್ತೈದೆ ಎನ್ನುವರಮ್ಮ. ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಭಾವನೋರ್ ಬಸವನೋರ್ ಕೈ ತೋಳ್ಗೈ ಪಂಚಂ ಪಗಡಂ ತಲೆ ಮೇಲೆ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ. ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಭಾವನೋರ್ ಬಸವನೋರ್ ಕೈ ತೋಳ್ಗೈ ಪಂಚಂ ಪಗಡಂ ತಲೆ ಮೇಲೆ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ರಂಭಾಪುರೀಶನ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ, ರಂಭಾಪುರೀಶನ ನಿಮ್ಮ ಕೈಯಲ್ಲಿರೋ ಹಸಿರು ಬಳೆಯಮ್ಮ. ಹಸಿರು
ಹುಷಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ ಹಸಿರು ಹುಷಿರಾಗಿ ನೀನು ಹೆಣ್ಣಾಗಿ ಬಾಳಬೇಕಮ್ಮ ಹತ್ತಿ ಕಟ್ಗೆ ಬತ್ತೆ ಕಟ್ಗೆ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತಲೆ ಮೇಲೆ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ರಂಭಾಪುರಿ ಪೀಠದ ಬಣ್ಣ ಹಸಿರು ಬಣ್ಣ. ಹಸಿರು ಬಣ್ಣ ಮದುವೆ ಸಂದರ್ಭದಾಗ ಏನ್ರಿ ಹಸಿರು ಬಣ್ಣ ಹೆಣ್ಮಕ್ಳಿಗೆ ಸಿಗೋದು? ಬಳಿ. ಅಂಥ ಶ್ರೀಮಂತರ ಇರಲಿ ಬಡವರ ಇರಲಿ ಕೈಯೊಳಗೆ ಹಸಿರು ಗಾಜಿನ ಬಳೆಯನ್ನು ತೊಡಗುತ್ತಾರೆ ಮದುವೆ ಒಳಗೆ. ಇದು ರಂಭಾಪುರಿ ಜಗದ್ಗುರುಗಳ ಆಶೀರ್ವಾದಲ್ಲಿ ಅದು ನೋಡ್ರಿ ಹಸಿರು ಜಂಪರ್ ಪೀಸ, ಅದು ರಂಭಾಪುರಿ ಪೀಠದ ಬಣ್ಣ. ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರೋ ಕುಂಕುಮ ನೋಡಮ್ಮ ಉಜ್ಜಯಿನಿ ಗುರುತು ನಿಮ್ಮ ಹಣೆಯಲ್ಲಿರೋ ಕುಂಕುಮ ನೋಡಮ್ಮ ಅದಕ ಮುತ್ತೈದೆ ಎಂದು ನಿನ್ನ ಹರಸಿ ಕಳ್ಸಾರಮ್ಮ ಅದಕ ಮುತ್ತೈದೆ ಎಂದು ನಿನ್ನ ಹರಸಿ ಕಳ್ಸಾರಮ್ಮ ಮುತ್ತೈದೆಯಾಗಿ ಲಿಂಗ ಪೀಠಕ ನಡೆಯಬೇಕಮ್ಮ ಮುತ್ತೈದೆಯಾಗಿ ಲಿಂಗ ಪೀಠಕ ನಡೆಯಬೇಕಮ್ಮ ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ ಪಂಚಾಚಾರ್ಯರ ಪ್ರೀತಿಯ ಮಗಳಾಗಿ ಬಾಳಬೇಕಮ್ಮ ಹತ್ತಿ ಕಟ್ಗೆ ಬತ್ತೆ ಕಟ್ಗೆ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತಲೆ ಮೇಲೆ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಉಜ್ಜಯಿನಿ ಪೀಠದ ಬಣ್ಣ ಕೆಂಪು ಬಣ್ಣ. ಎಲ್ಲದ್ರಿ ಕೆಂಪು ಬಣ್ಣ? ಕುಂಕುಮ, ಹಣೆ ಮ್ಯಾಲ ಕುಂಕುಮ ಕೆಂಪು ಬಣ್ಣ ಏನದಲ್ಲ, ಇದು ಉಜ್ಜಯಿನಿ ಪೀಠದ ಜಗದ್ಗುರುಗಳ ಒಂದು ಆಶೀರ್ವಾದ. ಮದುವೆ ಪ್ರಸಂಗದೊಳಗೆ ನೀವು ಮುಂದೆ ಬಂದು ಬೇರೆ ಬೇರೆ ಕುಂಕುಮ ಹಚ್ಚೋಕತ್ತೀರಿ, ಆದ್ರೆ ಮದುವೆ ಮಾಡಿಕೊಳ್ಳುವಾಗ ಮಾತ್ರ ಕೆಂಪು ಕುಂಕುಮನೇ ಹಣೆ ಮೇಲೆ. ಯಾಕೆ ಕೆಂಪು ಕುಂಕುಮ ಹಣೆ ಮೇಲೆ ಅಂತ ತಿಳ್ಕೊಂಡು ಮತ್ತೆ ಹೇಳ್ತೀನಿ, ನಿಮಗೆ ಮುಂದೆ ಪ್ರಸಂಗ ಬರ್ತದೆ. ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ಕೇದಾರ ಗುರುತು ನೀಲಿಯ ಚಿಹ್ನೆ ಇರುವುದು ನೋಡಮ್ಮ ನಿಮ್ಮ ಕೊರಳಲಿರೋ ಮಾಂಗಲ್ಯ ಕೇದಾರ ಗುರುತಮ್ಮ ನಿಮ್ಮ ಕೊರಳಲಿರೋ ಮಾಂಗಲ್ಯ ಕೇದಾರ ಗುರುತಮ್ಮ ಅದನ್ನು ಕಳೆದರೆ ಜಗದಲ್ಲಿ ನಿನಗ ಮಾನವಿಲ್ಲಮ್ಮ ಅದನ್ನು ಕಳೆದರೆ ಜಗದಲ್ಲಿ ನಿನಗೆ ಮಾನವಿಲ್ಲಮ್ಮ ಮುತ್ತೈದ ತನಕ ಕಪ್ಪು ಚುಚ್ಚೆಯ ಪಡೆಯಬೇಡಮ್ಮ ಮುತ್ತೈದ ತನಕ ಕಪ್ಪು ಚುಚ್ಚೆಯ ಪಡೆಯಬೇಡಮ್ಮ ಹತ್ತಿ ಕಟ್ಗೆ ಬತ್ತೆ ಕಟ್ಗೆ ಭಾವನೋರ್ ಬಸವನೋರ್ ಕೈ ಕೈ ದೋಳ್ಗೈ ಪಂಚಂ ಪಗಡಂ ತಲೆ ಮೇಲೆ ಮಿಂಚು ಜಗದ್ಗುರು ಕುಂಕುಮ ಇದು ಹುಡುಗರಾಟವಮ್ಮ ಇದು ಹುಡುಗರಾಟವಮ್ಮ ಕೇದಾರ ಪೀಠದ ಬಣ್ಣ ನೀಲವರ್ಣ ಕಪ್ಪು ಬಣ್ಣ. ಎಲ್ಲದ್ರಿ ಹೆಣ್ಮಕ್ಳ ಹತ್ರ ಕಪ್ಪು ಬಣ್ಣ? ಕರಿಮಣಿ. ಕಪ್ಪು ಬಣ್ಣ ಎಲ್ಲಿ ಅದಂದ್ರೆ ಕರಿಮಣಿ. ಗಂಟೆನ ಮಾಡಿಸಿರ್ತೀರಿ ನೀವು, ಬಂಗಾರದ ತಾಳಿ ಚನ್ ಇಲ್ಲಿ ಎದುರಿಗೆ ಹಾಕೊಂಡು ಕೂತಾಳೆ ನಮ್ಮ ಅಕ್ಕ, ಅದ್ರಾಗ ನಡವರ್ಕೆ ಏನವ್ರವು ಕರ್ರನು ಕರಿಮಣಿ. ಆ ಕರಿಮಣಿ ಇರಲಿಲ್ಲ ಅಂದ್ರೆ ಅದು ತಾಳಿ ಎನಿಸ್ಕೊಳ್ಳೋದಿಲ್ಲ, ಬಂಗಾರ ನಿಮ್ಕೊಳ್ಳೋಗೋದಲ್ಲ. ಆ ಕರಿಮಣಿ ಇರಲಿಲ್ಲ ಅಂದ್ರೆ ಅದು ತಾಳಿ ಅನ್ನೋದಿಲ್ಲ, ಅದಕ್ಕೆ ಬಂಗಾರ ಚೈನ್ ಅಂತಾರೆ, ಬಂಗಾರ ಚೈನ್ ಅಂತಾರೆ. ಆ ನೀಲ ವರ್ಣ ಕಪ್ಪು ಬಣ್ಣ ಅನ್ನೋದೇನದ ಕೇದಾರ ಪೀಠದ ಒಂದು ದ್ಯೋತಕದ ತಾಳಿ ಕರಿಮಣಿ ಒಳಗಿರ್ತಕ್ಕಂಥ ಕರಿಮಣಿ, ತಾಳಿ ಒಳಗಿರ್ತಕ್ಕಂಥ ಕರಿಮಣಿ, ಇದು ಕೇದಾರ ಪೀಠದ ಒಂದು ಆಶೀರ್ವಾದ.
ಶ್ರೀಶೈಲ ಗುರುತು ಬೆಳ್ಳಿಯ ಚಿಹ್ನೆಯು ಇರುವುದು ನೋಡಮ್ಮ. ಶ್ರೀಶೈಲ ಗುರುತು ಬೆಳ್ಳಿಯ ಚಿಹ್ನೆಯು ಇರುವುದು ನೋಡಮ್ಮ. ನಿಮ್ಮ ಕಾಲಲ್ಲಿರೋ ಕಾಲುಂಗುರ ಶ್ರೀಶೈಲ ಗುರುತಮ್ಮ. ನಿಮ್ಮ ಕಾಲಲ್ಲಿರೋ ಕಾಲುಂಗುರ ಶ್ರೀಶೈಲ ಗುರುತಮ್ಮ. ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಭಾವನೋರ್ ಬಸವನೋರ್ ಕೈ ಕೈ ದೋಳ್ ಕೈ ಪಂಚಂ ಪಗಡಂ ತೆಲಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಶ್ರೀಶೈಲ ಪೀಠದ ಗುರುತು ಬಿಳಿ ಬಣ್ಣ. ಎಲ್ಲದ್ರಿದು? ಕಾಲುಂಗರ. ಕಾಲಲ್ಲಿರ್ತಕ್ಕಂಥ ಕಾಲುಂಗರ ಶ್ವೇತವರ್ಣ, ರಜತದ ಉಂಗುರಗಳು ಬೆಳ್ಳಿ ಕಾಲುಂಗುರಗಳು. ಇದು ಒಂದು ಆಶೀರ್ವಾದ, ಶ್ರೀಶೈಲ ಪೀಠದ ಆಶೀರ್ವಾದ. ಕೊನೆಯದಾಗಿ ಬರ್ತಾ ಇರ್ತಕ್ಕಂಥದ್ದು ಕಾಶಿಯ ಗುರುತು ಹಳದಿಯ ಚಿಹ್ನೆ ಇರುವುದು ನೋಡಮ್ಮ. ಕಾಶಿಯ ಗುರುತು ಹಳದಿಯ ಚಿಹ್ನೆ ಇರುವುದು ನೋಡಮ್ಮ. ನಿಮ್ಮ ಮೂಗಲಿರೋ ಮೂಗೋತಿ ಕಾಶಿಯ ಗುರುತಮ್ಮ. ನಿಮ್ಮ ಕೈಯಲ್ಲಿರೋ ಕಂಕಣ ಇರುವುದು ಕಾಶಿಯ ಗುರುತಮ್ಮ. ಹತ್ತಿ ಕಟ್ಗೆ ಬತ್ತಿ ಕಟ್ಗೆ ಭಾವನೋರ್ ಬಸವನೋರ್ ಕೈ ಕೈ ದೋಳ್ ಕೈ ಪಂಚಂ ಪಗಡಂ ತೆಲಿ ಮೇಲೆ ಮಿಂಚು ಜಗದ್ಗುರು ಕುಂಕುಮ. ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ, ಇದು ಹುಡುಗರಾಟವಮ್ಮ. ಕಾಶಿ ಪೀಠದ ಬಣ್ಣ ಹಳದಿ ಬಣ್ಣ. ಎಲ್ಲದ್ರಿದು? ಅರಿಶಿಣ, ತಾಳಿ, ಮೂಗುತಿ, ಕೈಯಲ್ಲಿ ಕಟ್ಟತಕ್ಕಂಥ ಕಂಕಣ, ಇದೆಲ್ಲವೂ ಕೂಡ ಹಳದಿ ವರ್ಣ. ಕಾಶಿ ಪೀಠದ ಒಂದು ಆಶೀರ್ವಾದ, ಅದರ ದ್ಯೋತಕ. ಹಾಗಾಗಿ ಪಂಚಪೀಠಕ್ಕೂ ಹೆಣ್ಣು ಮಕ್ಕಳ ಮುತ್ತೈದುತನಕ್ಕೂ ಒಂದು ಅನನ್ಯವಾದ ಸಂಬಂಧ ಅದ ಅಂತ ತಿಳ್ಕೊಂಡು ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇರ್ತಾರೆ. ಇದಿಷ್ಟ ಆಯ್ತಿದ್ದು 5 ಮುತ್ತುಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಇನ್ನು ಕೆಲವಷ್ಟು ವಿಷಯ. ತಾಳಿ ಕೊಳ್ಳಾಗ ಯಾಕೆ ಕಟ್ಟೋದ್ರಿ? ರಟ್ಟ್ಯಾಗ ಪಟ್ಟ್ಯಾಗ ಎಲ್ಲರ ಕಟ್ಟಿದ್ರು ಬರ್ತಿತ್ತಲ್ಲ, ಇಲ್ಲ ಮುಂಗಾಯಾಗ ರಟ್ಟ್ಯಾಗ ಕಟ್ಟಲಿಕ್ಕೆ ಬರ್ತಿತ್ತಲ್ಲ, ಕೊಳ್ಳಾಗ ಯಾಕೆ ಕಟ್ಟಿದ್ರು? ಕಾಲುಂಗರ ಕಾಲಾಗ ಯಾಕೆ ಹಾಕಿದ್ರು? ಕೈಯಾಗ 10 ಬಟ್ಟಿದ್ದವಲ್ಲ, ಕೈಯಾಗ ಎಲ್ಲರೂ ಹಾಕಬೇಕಾಗಿತ್ತಲ್ಲ, ಕಾಲಾಗ ಯಾಕೆ ಹಾಕಿ ಕಾಲುಂಗರ ಅಂದರ ಅವಕ್ಕೆ? ಹಾಂ, ಆಮೇಲೆ ಎಲ್ಲ ನೀವು ಮದುವೆ ಮಾಡ್ಕೊಳ್ಳೋ ಪ್ರಸಂಗದೊಳಗೆ ತಲೆ ಮ್ಯಾಗ ನಮ್ಮ ಮೃತ್ಯುಂಜಯ ಮಂತ್ರ ಹೇಳ್ತಾ ಜೀರಿಗೆ ಬೆಲ್ಲ ಕುಡಿಸಿ ಹುಡುಗಿ ತಲೆ ಮ್ಯಾಗ ಹುಡುಗನ ತಲೆ ಮ್ಯಾಗ ಹುಡುಗಿ ಎರಿಬೇಕು. ಇದು ಶಾಸ್ತ್ರ. ಅವು ಮಂತ್ರ ಹೇಳ್ತಿರ್ತಾನೆ, ನೀವು ಹಾಕ್ತಿರಬೇಕು. ಬೆಲ್ಲ ಜೀರಿಗೆ ಯಾಕೆ ಹಾಕಿದ್ರು? ಅಜ್ಜಕ್ಷೀರ ವಿಧಾನ ಅಂತ ಬರ್ತದೆ. ಹಾಲ ತುಪ್ಪ ಅರಿಶಿಣ ಮಿಕ್ಸ್ ಮಾಡಿ ಆ ಬುಟ್ಟ್ಯಾಗ ಗಂಡನ ಕೈ ಆ ಹೆಂಡತಿ ಕೈ ಇಬ್ಬರು ಕೈ ತೊಯ್ಸಿ ಒಬ್ಬರ ಕೈ ಮೇಲೆ ಒಬ್ಬರು ಕೈ ತೀಡ್ಬೇಕು. ಹಿಂಗೆ ಇವೆಲ್ಲ ಶಾಸ್ತ್ರ, ದಶಕರ್ಮಗಳದ ಇವು. ದಶಕರ್ಮಗಳು. ನೀವು ಒಟ್ಟು ಟೈಮು ಕೊಡೋದಿಲ್ಲ ಸ್ವಾಮಿಗಳಿಗೆ. ಸ್ವಾಮಿ ಬಂದು ಕೂತಾನಂದ್ರೆ ಮೇಕಪ್ ಮಾಡ್ಕೊಳ್ಳೋಕೆ 2 ತಾಸು 3 ತಾಸು ಟೈಮ್ ಕೊಡ್ತೀರಿ. ಮೃತ್ಯುಂಜಯನ ಮುಂದೆ ಬಂದು ಕೂತಾರ ಮಕ್ಕಳು, ಏ ಸ್ವಾಮಿ ಮುಗಿಸು ಬಡ, ಏ ಸ್ವಾಮಿ ಮುಗಿಸು ಬಡ. ಊಟ ಮಾಡೋಕ್ಕೆ ತಡ ಹತ್ತದಲ್ಲ. ಶಾಸ್ತ್ರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಕೆಲವಷ್ಟು ವಿಷಯಗಳು ಹೆಂಗದವಂತ ತಿಳ್ಕೊಂಡು ಕೇಳಿದ್ರೆ ಬಾಶಿಂಗ ಧಾರಣ ಹಿಡ್ಕೊಂಡು ದಶಕರ್ಮಗಳು ಬರ್ತಾವ, 10 ರೀತಿಯ ವಿಧಾನ ಬರ್ತಾವ. ಮದುವೆ ಮಾಡ್ತಕ್ಕಂಥ ಪ್ರಸಂಗದೊಳಗೆ ಕನ್ಯಾದಾನ ಆಗಬೇಕು. ಕನ್ಯೆಯನ್ನು ಹೆತ್ತ ತಾಯಿ ತಂದೆ ಅವರು ಸಭೆ ಒಳಗೆ ಬಂದು ಕನ್ಯಾದಾನ ಮಾಡ್ತಾರೆ. ನಮ್ಮ ಮಗಳನ್ನು ನಿಮಗೆ ಕೊಡ್ತಾ ಇದ್ದೀವಪ್ಪ, ಇವತ್ತು ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೋರಿ. ಕೊಡುವ ಮುಂದೆ ಪ್ರತಿಜ್ಞಾ ವಿಧಿ ಅದಾವಲ್ಲಿ. ಏನಾದರೂ ನಮ್ಮ ಮಗಳಿಗೆ ಜೀವನದೊಳಗೆ ಯಾವುದೇ ರೀತಿ ಒಳಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಅಂತ ಮಾವ ಪ್ರತಿಜ್ಞೆ ಮಾಡ್ಕೋತಾನೆ ಅಳಿಯನ ಕಡೆಯಿಂದ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಿತವ್ಯಯ ಅಂತ ತಿಳ್ಕೊಂಡು ಬಲಭುಜವನ್ನು ಮುಟ್ಟಿ ಹೇಳ್ತಾನಪ್ಪ, ನನ್ನ ಮಗಳು ಕೊಡಾಕತ್ತೀನಿ ಇವತ್ತು ನಿನಗೆ. ಇಂದಿನಿಂದ ಕೊನೆಯ ಉಸಿರಿರುವವರೆಗೂ ಧರ್ಮ ಅರ್ಥ ಕಾಮ ಮೋಕ್ಷದೊಳಗೆ ಅತಿಕ್ರಮಣ ಮಾಡುವಂಗಿಲ್ಲ. ನನ್ನ ಮಗಳನ್ನು ಬಹಳ ಜೋಪಾನವಾಗಿ ನೋಡ್ಕೋಬೇಕು ಅಂತ ಮಾವು ಹೇಳ್ತಾನೆ. ಅವಾಗ ಇವ ಹಳೆ ಅಂತಾನೆ, ನಾತೀಚ ರಾಮಿ. ಇಲ್ಲಿ ಹೇಳ್ರಿ, ನಾ ಹಂಗೆ ಮಾಡೋದಲ್ರಿ. ಪ್ರತಿಜ್ಞಾ ವಿಧಿಗಳಿವೆಲ್ಲವೂ ಕೂಡ. ಮಾಂಗಲ್ಯ ಕಟ್ಟುವಾಗ ಮಂತ್ರದ, ಆಮೇಲೆ ಅಕ್ಕಿ ಎರಿ ಮುಂದೆ ಮಂತ್ರದ, ಇವೆಲ್ಲನೂ ಕೂಡ ನೀವೆಲ್ಲರೂ ಟಿವಿಯಾಗ
ನೋಡ್ರಿ ವಿನಃ ನಿಮ್ಮ ಲಗ್ನದಾಗಂತೂ ಮಾಡಿಲ್ಲ, ನನಗೆ ಗೊತ್ತದ. ನಿಮ್ಮ ಲಗ್ನದಾಗ ಮಾಡೋರು ಒಟ್ಟು ಸುಧಾರಿಸಿತ್ತಿಲ್ಲ, ಮಾಡಿಸಿಕೊಳ್ಳೋರು ಒಟ್ಟು ಸುಧಾರಿಸಿತ್ತಿಲ್ಲ. ಈಗ ಕೆಲವೊಂದು ಅದು ಅಟ್ಟು ದೂರ ಯಾಕೆ ಹೋತ್ರಿ? ನಮ್ಮ ಮಾಂತು ಮಹೇಶನ ಮದುವೆಯಾಗ ನಾನೇ ಮಾಡಕ್ಕೆ ಬಂದ್ರೆ ನನಗೆ ಮಾಡಿಕೊಟ್ಟಿಲ್ಲ, ನೀವು ಊರಾಗ್ಬೋದು, ಸ್ವಾಮಿ ಮುಗಿಸು ಅಂತ ತಿಳ್ಕೊಂಡು. ಯಾಕಂದ್ರೆ ಅಟ್ಟು ಅವಸರ ಬೆನ್ನು ಹತ್ತಿ ಬಿಟ್ಟಿರ್ತದ. ಶಾಸ್ತ್ರ ರೀತ್ಯ ಏನದ ಶಾಸ್ತ್ರ ತಿಳ್ಕೋಬೇಕು. ಸುಮನ ಮಾಡಿಲ್ಲ ನಮ್ಮ ಹಿರಿಯರು ಎಲ್ಲ ಪದ್ಧತಿ ಕೂಡ ಬಹಳ ಕಾರಣದವ, ಅದಕ್ಕೆ ಬಹಳ ತತ್ವಗಳದವ, ಅರ್ಥಗಳದವ. ಆ ಅರ್ಥ ವಿವರಣೆಯೊಂದಿಗೆ ಮದುವೆ ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥ ಬಂಧವೇ. ಇದು ಮದುವೆ ಹಂಗಂತ ತಿಳ್ಕೊಂಡು ಕೇಳಿದ್ರೆ ಬಹಳ ಪವಿತ್ರವಾಗಿರ್ತಕ್ಕಂಥ ಬಂಧ ಅದ ಮದುವೆ ಅನ್ನೋದು. ಶಾಸ್ತ್ರ ರೀತ್ಯ ಮದುವೆ ಇಲ್ಲಿ ನಡೀತಾ ಇರ್ತದೆ. ಪಂಚಕಲಸನು ತಯಾರಾಗ್ಯದ. ಬಹಳಷ್ಟು ಅವಸರ ಎಲ್ಲರಿಗೂ ಅದ. ನಮ್ಮ ಭಜಂತ್ರಿ ಕಾಕ ನಾನು ಯಾವಾಗ ಹಾಡ್ಲಿ ಹತ್ತಾನ, ನೀವು ಯಾವಾಗ ನೈ ಎಣ್ಣೆ ಇಟ್ಟೇವು ಅಂತೀರಿ, ಯಾವಾಗ ಅಕ್ಕಿ ಕಾಳು ಒಗದೀವು ಅಂತ ಎಲ್ಲರೂ ಕೂತಾರ. ಭಾಳ ದೂರದಿಂದ ಬಂದಾರ ಎಲ್ಲರೂ ಕೂಡ ಮದುವೆ ಸಂಭ್ರಮಕ್ಕೆ. ಅಲ್ಲಿ ಅಡಿಗೆ ಮಾಡೋರು ಅವ್ರು ಯಾವಾಗ ಬರ್ತಾರೆ, ಯಾವಾಗ ಉಣಿಸಿ ಕುಲ್ಲ ಆಗನು ಅಂತ ಅವ್ರು ಕಾಯ್ತಿರ್ತಾರೆ. ಎಲ್ಲರೂ ಅವರವರ ಅವಸರದಾಗ ಅದಾರೆ. ಇವತ್ತು ಬಹಳ ವೈಭವದ ಮದುವೆ ಕಾರ್ಯಕ್ರಮ ನಡೆಯಾಕತ್ತದೆ. ಮೃತ್ಯುಂಜಯ, ನೀ ಕಾರ್ಯಕ್ರಮ ಚಾಲು ಮಾಡಿಸು. ಅರಿಶಿಣದೊಂದಿಗೆ ಕಾರ್ಯಕ್ರಮ ಚಾಲುವಲ್ಲಿ ಮೊದಲ ನೈಯಣ್ಣಿ ಪದ. ಹೆಣ್ಮಕ್ಳು ಭಾಳ ದಂಡೆ ಕಟ್ಕೊಂಡವ್ರು ನೈಯಣ್ಣಿ ಪದ ಹಾಡಬೇಕಲ್ಲ ಈಗ. ಹೆಣ್ಮಕ್ಳೆಲ್ಲ ಒಂದು 5 ಜನ ಸೇರಿ, ಗಂಡಿನವರು ಹೆಣ್ಣಿನವರು 5 ಜನ ಸೇರಿ ಹೆಣ್ಮಕ್ಳು ಎಣ್ಣೆ ಇಡ್ರಿ. ನೀ ಹೇಳಪ್ಪ.
ಕೇಳಿದ್ರಿ ಅಂದ್ರೆ ಸನ್ಯಾಸಿ ಮುಂದೆ ಅವರಿಗೂ ಬಾಸಿ ಕಟ್ಟೆ ಸನ್ಯಾಸಿ ಪರಸ್ಪರ ತಾಳಿ ಕಾಲುಂಗರ ಅವೆಲ್ಲವನ್ನ ಧಾರಣ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾ ಇರ್ತಾರೆ. ಬಾಸಿ ಕಟ್ಟು ಕೈ ತೆಗ್ರಿ ಗುರುಗಳ. ಅಲ್ಲ ಅಕ್ಕರ ತಲೆ ಮೇಲೆ ಹಾಕೋರಿ. ಅದನ್ನ ನೋಡ್ರಿ ಕಟ್ಕೊಂಡು ನೋಡ್ರಿ. ಶಾಸ್ತ್ರೋಕ್ತವಾಗಿ ಎಲ್ಲ ಕಾರ್ಯಕ್ರಮ ಆ ಪತ್ರಿಕೆ ಬಿಡುಗಡೆ ಆಗ್ತದೆ. ಸ್ವೀಕಾರ ಮಾಡಬೇಕು. 5,000 ರೂಪಾಯಿಗಳು. ತಂತು ನಾನೇನ ಅಕ್ಕಿಕಾಳು ಒಗಿಬೇಡ್ರಿ. ಅಕ್ಕಿಕಾಳ ಮಂತ್ರದಲ್ಲಿ ಇದು ಒಗಿಬೇಡ್ರಿ, ಹೇಳ್ತೀನಿ ನಾನು ನಿಮಗೆಲ್ಲ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ನಾಮಿ ಸುಭಗೆ ತ್ವಂ ಜೀವನ ಶರದಂ ಶತಂ ಮಾಂಗಲ್ಯ ಧಾರಣಂ ಸುಮೂರ್ತೋ ಅಸ್ತು. ಕೆಳಗಡೆ ಕೊಟ್ರಿ ಎಲ್ಲರಿಗೆ ಅಕ್ಷತೆ. ಕೆಳಗೆ ಅಕ್ಷತೆ ಬಂದವ ಎಲ್ಲರಿಗೆ. ಈ ಕಡೆ ಹಿಂದೆ ಹೆಣ್ಮಕ್ಳಿಗೆ ಎಲ್ಲರಿಗೆ ಬಂದವಿಲ್ರಿ ಹಿಂದ. ಆಯ್ತು, ಗಂಡಿನ ತಾಯಿ ತಂದಿ ಹೆಣ್ಣಿನ ತಾಯಿ ತಂದಿ ಇಲ್ಲಿ ಅದಾರ ಇಲ್ಲ. ಮಾತ್ರ ನಮಗೆ ಕರೆದಿಲ್ಲ ಅಕ್ಕಿ ಕಳಕಂತ ಸಟ್ಕೋಬಾರ್ದವ್ರು. ಈಕ್ಯ ನಿಧಾನ ಭೂತ ಮಿಥಿಯತ್ ಕಾಲಾಗ್ನಿರುದ್ರಾದಿಭಿ ಪ್ರಖ್ಯಾತೋಪನಿಷದ್ಭಿರಭ್ಯಾಂ ವಸಿತಂ ವಿಧ್ವಸ್ತ ಪಾಪಾರುಜಾಂ ಭಸ್ಮೈತ ಸ್ಮೃತಿ ಮಾತೃತೋ ಭುವಿ ನೃಣಾಂ ಮೌನೇಂದ್ರ ಭೋಗ ಪ್ರದಾಂ ಸದ್ಗುರುರತ್ರ ಸೈಷ ಭಗವಾನ್ ಕೋರ್ಯಾತ್ ಸದಾ ಮಂಗಲಂ ತದೇವ ಲಗ್ನಂ ಸುಧಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಗೌರೀಪತೆ ತೇಂಗ್ರಿಯುಗ ಸ್ಮರಾಮಿ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಸುಮೂರ್ತೆ ಸಾವಧಾನ. ಜಯ ಮಂಗಲಂ ಜಯ ನಮ ಪಾರ್ವತೆ ಪತಿ ಶಿವ ಹರ ಹರ. महात्मा शरण बसवेश्वर महाराज की, नंदी बसवेश्वर महाराज की.
ಕೂಡ್ರಿ ಕೂಡ್ರಿ, ಅಕ್ಕಿ ಕಾಳು ಹೋಗೋದವ್ರು ಕೂಡ್ರಿ ಅಲ್ಲಿ. ಅಕ್ಕಿ ಕಾಳು ಹೋಗೋದವ್ರಲ್ಲ ಕೆಳಗೆ ಕೂಡ್ರಿ. ಇವತ್ತು 1 ಸೆಪ್ಟೆಂಬರ್ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಮೂರು ದಿನಗಳ ಕಾರ್ಯಕ್ರಮ ನಡೀತಾ ಇರ್ತದೆ. ಆ 3 ದಿನದ ಕಾರ್ಯಕ್ರಮಕ್ಕೆ ಈರುವ ಪೂಜ್ಯರು ದಯ ಮಾಡಿಸ್ತಾ ಇದ್ದಾರೆ. ಈರುವ ಪೂಜ್ಯರು ಒಬ್ಬರು ನಮ್ಮೂರಿನ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯಪ್ಪಂಗಳವರು, ಇನ್ನೊಬ್ಬರು ಆಲ್ಮೇಲ್ ಸಂಸ್ಥಾನ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯಪ್ಪಂಗಳವರು. ಒಬ್ಬರು ಸ್ವಾಮಿಗಳು ರವಿವಾರ ಸೋಮವಾರ 2 ದಿನ ಬರ್ತಾರೆ, ಇನ್ನೊಬ್ಬರು ಸೋಮವಾರ ದೀಪೋತ್ಸವ ಸಮಯಕ್ಕೆ ಬರ್ತಾ ಇರ್ತಾರೆ. ಈ ಅದ್ಭುತವಾದ ಕಾರ್ಯಕ್ರಮಗಳ ಪತ್ರಿಕೆ ಈಗ ನಿಮ್ಮೆಲ್ಲರ ಮುಂದೆ ಸೇರಿರುವ ಎಲ್ಲ ಗಣ್ಯ ಮಹನೀಯರ ಜೊತೆಗೆ ಈ ಪತ್ರಿಕೆ ಬಿಡುಗಡೆ ಆಗ್ತಾ ಇರ್ತವೆ. ತಾವೆಲ್ಲರೂ ಕೂಡ ನೋಡುವಂತ್ರಿ. ಬರೀ ಮುಂದೆ ಬರೀ ಕಡೆ. ಇವು ನಿಮ್ಮೂರಿನ ಕಾರ್ಯಕ್ರಮದ ಪತ್ರಿಕೆಗಳು. ನಿಮ್ಮೂರಲ್ಲಿ ನಡೀತಾ ಇರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮದ ಪತ್ರಿಕೆಗಳಿವು. ನಾಳೆಯಿಂದ ಊರು ಸಂಚಾರ ಮಾಡಿ ನಿಮ್ಮೂರ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ಮಾಡ್ತಾ ಇರ್ತಾರೆ. ಇವು ತಾವೆಲ್ಲರೂ ಕೂಡ ಇಲ್ಲಿ ನೋಡ್ರಿ. ನಿಮ್ಮ ಊರೊಳಗೂ ಕೂಡ ಎಲ್ಲ ಕಡೆ ಇವು ಅಂಟಿಸುವ ಕಾರ್ಯವನ್ನು ನಮ್ಮ ಕಮಿಟಿ ಬಳಗ ಮಾಡ್ತಾ ಇರ್ತಾರೆ. ಈಗ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮ ಆಯಿತು, ಮೊನ್ನೆ ಪಾವತಿ ಪುಸ್ತಕ ಬಿಡುಗಡೆಯಾಗಿತ್ತು, ಇವತ್ತು ಪತ್ರಿಕೆ ಬಿಡುಗಡೆ ಆಯಿತು. ಇನ್ನೂ ಒಂದು ಬರ್ತದೆ, ಇದು ಆಹ್ವಾನ ಪತ್ರಿಕೆ. ಇದು ಸಾರ್ವತ್ರಿಕವಾಗಿ ಕರೀತಕ್ಕಂಥದ್ದು ಆಹ್ವಾನ ಪತ್ರಿಕೆ. ಇನ್ನು ಒಂದು ಸಣ್ಣದಿಷ್ಟ ಬರ್ತದದು ಆಮಂತ್ರಣ ಪತ್ರಿಕೆ. ಆಹ್ವಾನಿತ ಅತಿಥಿ ಅಭ್ಯಾಗತರಿಗೆ ಕೊಡ್ತಕ್ಕಂಥ ಪತ್ರಿಕೆ, ಅದು ಒಂದು ಬೇರೆ ಬರ್ತಾ ಇರ್ತದೆ. ಇದರೆಲ್ಲರ ಒಂದು ಸವಿಸ್ತಾರ ನೀವೆಲ್ಲರೂ ಕೂಡ ನೋಡ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಇದು ಮೊಟಕುಗೊಳಿಸ್ತೀವಿ. ಈಗ ದೇಣಿಗೆ ಏನಾದರೂ ವಿಷಯ ಇತ್ತು